ಹೇಯ್ ಜಾತ್ರೆ ಯಾರ ಕಳ್ಳ ಬಂದಿದ್ದಾನೆ ಅನ್ಕಂತಾರೆ ಇರು ನೀನು. ಟೀ ಸಿಗ್ಲಿಲ್ಲ ಅಂತ ಇಬ್ರು ಸೈಕಾಗಿ ಹುಚ್ಚರಾಗ್ಬಿಟ್ಟವ್ರ ಗುರು. ಬಳೆ ಶಾಸ್ತ್ರ ನಡೀತಿತ್ತು, ನಾವು ಹೆಣ್ಮಕ್ಳೇ ಅಲ್ವಾ, ಅದಕ್ಕೆ ಬಳೆ ಹಾಕ್ಸ್ಕೊಂಡ್ವಿ. ಯಾವ್ದ್ರಲ್ಲಿ ಏನಿದೆ? ನಮ್ ಮದ್ವೆ ಹೆಣ್ಣು ನೈಟ್ 1:15 ಫ್ರೀ ಆದ್ಲು, ಅದಕ್ಕೆ ಸುಮ್ನೆ ಕುತ್ಕೊಂಡ್ ಮಾತಾಡಿಸ್ತಾ ಇದ್ವಿ. ನೈಟು ಮಲ್ಕೊಳಕ್ಕೆ ಬೆಡ್ ಬೆಡ್ಶೀಟು ಏನು ಸಿಗ್ದೆ ಕೊನೆಗೆಲ್ಲ ಒಂದ್ ಕಡೆ ಮಲ್ಕೊಂಡ್ವಿ. ಸಕ್ಸಸ್ಫುಲಿ ನಿದ್ದೆ ಆಗದೆ ನಿದ್ದೆನೇ ಮಾಡಿಲ್ಲ. ನಿದ್ದೆನೇ ಮಾಡಿಲ್ಲ. ಇವ್ರು ಮಾತ್ರ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಇವತ್ತು ಒಂದು ಸಿಂಡ್ರಲನ ಪರಿಚಯ ಮಾಡಿಸ್ತಾ ಇದ್ದೀನಿ. ಅವಳ ಹೆಸರು ಮೌನಿಕಾ ಅಂತ. ತಾಳಿ ಕಟ್ಟೋ ಟೈಮಿಗೆ ವಿಡಿಯೋ ಮಾಡ್ಕೋಬೇಕು ಅಂತ ಕರೆಕ್ಟ್ ಆಗಿ ಓಡ್ ಬಂದ್ಬಿಟ್ವಿ. ಪಾಪ ವಿನೋದಣ್ಣ ವಿದ್ಯುನ್ ನೋಡಿ ಎದ್ರುಕೊಂಡು ಕನ್ಫ್ಯೂಷನ್ ಆಗಿ ತಾಳಿನ ಉಲ್ಟಾ ಇಟ್ಕೊಂಡ್ಬಿಟ್ಟವ್ರೆ. ನೆಕ್ಸ್ಟ್ ಚೈತನ್ಯಂದು ಇದು ರಚನಾ, ಅದು ಹೇರ್ ಸ್ಟೈಲ್ ಬೈ ಚೈತನ್ಯ. ನಾವ್ ಹೆಣ್ಮಕ್ಳು ಸ್ವಲ್ಪ ಶೋಕಿನ ಕಮ್ಮಿನೇ ಮಾಡ್ತೀವಿ. ಮುಹೂರ್ತ ಮಾಡುವಾಗ ರಚನಾ ಹೀಲ್ಸ್ ಹಾಕೊಂಡು ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರುವಾಗ ಜಸ್ಟ್ ಮಿಸ್ಸಲ್ಲಿ ಬಿದೋಗ್ಬಿಡವಳು. ಹಸಿದಾಗ ಅನ್ನ, ದಣಿದಾಗ ನೀರು ತಂದ್ಕೊಡೋರ್ಗೆ ದೇವ್ರು ಒಳ್ಳೆ ಹುಡ್ಗನ್ ಕೊಡ್ಲಪ್ಪ. ಚೈತನ್ಯ ಎಲೆನ ಇನ್ನೊಬ್ರು ಯೂಸ್ ಮಾಡ್ಬೋದು, ಆ ರೇಂಜಿಗೆ ತೊಳ್ದು ಬಳ್ದು ಬಿಟ್ಟಿದ್ದಾಳೆ. ಕಾಲ್ ನೋವ್ತಿತ್ತು ಅಂತ ನಾನು ಹೀಲ್ಸ್ ನ ಚೈತನ್ಯನ್ ಕೊಟ್ಟೆ. ಸಡನ್ ಆಗಿ 1-2 ಅಡಿ ಉದ್ದ ಆಗ್ಬಿಟ್ಲು ಗುರು. ಸರಿ ಸಿಂಹ ತರ ಬರ್ಬೇಕು, ಬಂದ್ರೆ ಇಲಿ ತರ ಅಲ್ಲ, ಹುಲಿ ತರ ಬರ್ಬೇಕು, ಹುಲಿ ತರ. ಏನ್ ಹೇಳು? ಹರಿ ತಿಕಾ ಉರಿ. ಆಮೇಲೆ ಕುಚಿಕು ಅಂತ ಎಲ್ಲರೂ ಕಚ್ಚಿಡುವಾಗ ಡ್ಯಾನ್ಸ್ ಮಾಡಿದ್ವಿ ಗುರು. ಆಮೇಲೆ ವಿದ್ಯೆನ ಮಾತಾಡಿಸ್ಕೊಂಡು ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ಎಲ್ಲರೂ ಊರ್ ಬಿಟ್ಟು ಹೋಗೋ ರೇಂಜಿಗೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದೀವಿ. ಇವಾಗ ಹೇಳು, ಹೆಂಗಿತ್ತು ಮದ್ವೆ? ಜೋರಾಗಿ ಹೇಳು. ಚೆನ್ನಾಗಿತ್ತ? ನನ್ನ ಕೇಳ್ತಿದ್ದಾಳೆ ಚೆನ್ನಾಗಿತ್ತ ಅಂತ. ಚೆನ್ನಾಗಿತ್ತು. ಗುಡ್. ನಮ್ ಸರ್ನ ನೋಡ್ದೆ ಖುಷಿ ಆಯ್ತು. ನಿಮ್ ಸರ್ನ ನೋಡಿದ್ ಖುಷಿ ಆಯ್ತಾ? ವಿದ್ಯನ್ ಮದ್ವೆ ಮುಗ್ದಾದ್ಮೇಲೆ ನಮ್ ಸರ್ನ ನೋಡಿ ವಿದ್ಯಾ ಈ ವ್ಲಾಗ್ ನೋಡ್ತಾಳೆ, ಅವಾಗ ಹೇಳ್ತೀನಿ. ಇವ್ರಗಳಿಗೆ ಸ್ಟೈಲ್ ಮಾಡ್ರೋ ಅಂದ್ರೆ ಸ್ಟೈಲ್ ಪ್ರೋ ಮ್ಯಾಕ್ಸೇ ಮಾಡ್ತೀನಿ ನೋಡು ಅಂತಾರೆ. ಸ್ಟಿಕ್ಕರ್ನೆಲ್ಲ ಅಂಟಿಸ್ಕೊಂಡು ನಾಚಿಕೆಗಲ್ಲ. ನಾನಲ್ಲ, ಎಲ್ಲಾರು ಆಯ್ತು. ಇದನ್ನ ಇಲ್ಲಿಗೆ ನೀನು ಹಣೆಗೆ ಅಂಟಿಸ್ಕೊಬಿಡು ಚೇತನ. ಹಣೆಗೆ ಚೆನ್ನಾಗಿರುತ್ತೆ. ಏನಂತೀಯ? ಎಷ್ಟು ಚೆನ್ನಾಗಿದೆ. ಲಾರಿ, ಅಲ್ಲ ಟ್ರ್ಯಾಕ್ಟರ್, ಬೆಕ್ಕು ಚೆನ್ನಾಗಿದೆ. ನಿಮ್ ಮನೆ ಕರ್ಕೊಂಡು ಹೋಗ್ಬಿಡು ಇವಳನ್ನ. ಏನಂತೀಯ? 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 50 ರೂಪಾಯಿ ಆಕ್ಟಿಂಗ್ ಮಾಡ್ತಾಳೆ. ಸಂಜೆ 5:15 ಬೆಂಗಳೂರಿಗೆ ಬಂದ್ ತಲುಪಿದ್ವಿ. ನಮ್ಮ ತರ್ಲೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರು, ಲೈಕು, ಕಮೆಂಟು ಮಾಡಿ. ಹಾಗೆ ಸಬ್ಸ್ಕ್ರೈಬ್ನು ಮಾಡಿ.